ಸರ್ ನಿಮ್ಮ ಸೋರ್ಸ್ ಏನು ಹೇಳುತ್ತೆ ಸರ್ ಈ ಬಜೆಟ್ನ ಯಾರು ಮಂಡನೆ ಮಾಡ್ತಾರೆ ಅಂದ್ರೆ ಬಜೆಟ್ಗೆ ಇಬ್ರು ಕೂಡ ತಯಾರಿ ನಡೆಸ್ತಾ ಇದ್ದಾರಂತೆ ಸರ್. ಯಾರು? ಶಿವಕುಮಾರ್ ಅವರು ತಯಾರಿ ನಡೆಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ತಯಾರಿ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಅಲ್ಲಿಗೆ source ರಾಜ್ಯದ ಜನತೆ ಮೇಲೆ ಇವರಷ್ಟು ತೆರಿಗೆ ಜಾಸ್ತಿ ಹಾಕಬೇಕು, ಇವರಷ್ಟು ತೆರಿಗೆ ಹಾಕಬೇಕು, ಸಾಲ ಇವರೆಷ್ಟು ಮಾಡಬೇಕು ಸಾಲ, ಆ ಕಾಂಪಿಟೇಷನಲ್ಲಿ ಹೊರಟಿರ್ಬೋದೇನೋ ಗೊತ್ತಿಲ್ಲ ನನಗೆ. ಅಲ್ಲ ನಿಮ್ಮ ಸೋರ್ಸ್ ಏನು ಹೇಳುತ್ತೆ ಸರ್ ಯಾರು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಸರ್? ಬಜೆಟ್ ಸಿದ್ದರಾಮಯ್ಯ ನಾನೇ ಮಾಡ್ತೀನಿ ಅಂತ ಹೇಳ್ಕೊಂಡವ್ರೆ. ಅಲ್ಲ ಇವ್ರಿಗೆ ಅದೆಂತದ 45 ದಿವಸದಲ್ಲಿ ದೇವ್ರ ಜೊತೆ ಮಾತಾಡೋರಂತಲ್ಲ, 45 ದಿವಸದಲ್ಲಿ ದೇವರು ಇವರ ಆಸೆ ನೆರವೇರಿಸ್ತಾರೆ ಅಂತ ಹೇಳ್ಕೊಂಡವ್ರೆ. ಈ 45 ದಿವಸದಲ್ಲಿ ಏನಾಗುತ್ತೆ ಅನ್ನೋದು ಇವರಿಗೆ ನೋಡೋಣ. ಅವ್ರು ಮುಂದಿನ 3 ಬಜೆಟು ನಾನೇ ಮಾಡ್ತೀನಿ ಅಂತಾರೆ ಸಿದ್ದರಾಮಯ್ಯ. ಸದ್ಯಕ್ಕಂತೂ ಅವರೇ ಇದ್ದಾರೆ ಮುಖ್ಯಮಂತ್ರಿಯಾಗಿ. ಅಂದ ಬಜೆಟ್ ಅವ್ರು ಮಾಡ್ತಾರೆ ಅಂತಕ್ಕಂಥ ಎಲ್ಲರೂ ನಿರೀಕ್ಷೆ. ಸರ್ ಕಲಾಪನ ಕೂಡ ನೀವು ಕೂಡ ಗಮನಿಸಿದ್ದೀರಾ ಸರ್, ಅಂದ್ರೆ ವಿರೋಧ ಪಕ್ಷವಾಗಿ ಮೈತ್ರಿ ಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಎಲ್ಲ ಒಂದ್ ಕಡೆ ಮಾತಾಡಕ್ಕೆ ಬಿಡಲ್ವಲ್ಲ ವಿರೋಧ ಪಕ್ಷಕ್ಕೆ, ಮಾತಾಡೋದಕ್ಕೆ ಬಿಡೋರು ಮುಕ್ತವಾದ ಅವಕಾಶವೇ ಇಲ್ಲ. ನಾನು ನೋಡ್ತಾ ಇದ್ದೀನಿ. ನಿಮ್ಮ ಅನುಪಸ್ಥಿತಿ ಕಾಡ್ತಾ ಅಂತ ಸರ್? ಯಾರ ಅನುಪಸ್ಥಿತಿನೂ ಕಾಡಲ್ಲ, ಯಾರು ಅನಿವಾರ್ಯನೂ ಅಲ್ಲ. ಇವತ್ತು ಹಲವಾರು ರೀತಿಯ ಬಿಲ್ಗಳು ಚರ್ಚೆಗಳೇ ಆಗಿದೆ, ಪಾಸ್ ಮಾಡ್ಕೊಂಡಿರೋದು ನಾವು ನೋಡ್ತಾ ಇದ್ದೇವೆ. ವಿರೋಧ ಪಕ್ಷಗಳಿಗೆ ಮಾತಾಡ್ಲಿಕ್ಕೆ ಹೊರಟ್ರೆ ಮಾತು ಕಡಿಮೆ ಮಾಡಿ ನಿಲ್ಲಿಸಿ ಅಂತಕ್ಕಂಥದ್ದು ನಾನು ಟಿ ವಿಗಳಲ್ಲಿ ನೋಡ್ತಾ ಇದ್ದೆ. ಯಾಕೆಂದ್ರೆ 500 ಕೋಟಿ ವಿಚಾರನ ಸರ್. ಸರ್ ನಿಮ್ಮ ಸೋರ್ಸ್ ಏನು ಹೇಳುತ್ತೆ ಸರ್ ಈ ಬಜೆಟ್ನ ಯಾರು ಮಂಡನೆ ಮಾಡ್ತಾರೆ ಅಂದ್ರೆ ಬಜೆಟ್ಗೆ ಇಬ್ರು ಕೂಡ ತಯಾರಿ ನಡೆಸ್ತಾ ಇದ್ದಾರಂತೆ ಸರ್. ಯಾರು? ಶಿವಕುಮಾರ್ ಅವರು ತಯಾರಿ ನಡೆಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ತಯಾರಿ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಅಲ್ಲಿಗೆ ರಾಜ್ಯದ ಜನತೆ ಮೇಲೆ ಇವರಷ್ಟು ತೆರಿಗೆ ಜಾಸ್ತಿ ಹಾಕಬೇಕು, ಇವರಷ್ಟು ತೆರಿಗೆ ಹಾಕಬೇಕು, ಸಾಲ ಇವರೆಷ್ಟು ಮಾಡಬೇಕು ಸಾಲ, ಆ ಕಾಂಪಿಟೇಷನಲ್ಲಿ ಹೊರಟಿರ್ಬೋದೇನೋ ಗೊತ್ತಿಲ್ಲ ನನಗೆ. ಅಲ್ಲ ನಿಮ್ಮ ಸೋರ್ಸ್ ಏನು ಹೇಳುತ್ತೆ ಸರ್ ಯಾರು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಸರ್? ಬಜೆಟ್ ಸಿದ್ದರಾಮಯ್ಯ ನಾನೇ ಮಾಡ್ತೀನಿ ಅಂತ ಹೇಳ್ಕೊಂಡವ್ರೆ. ಇವ್ರಿಗೆ ಅದೆಂತದ 45 ದಿವಸದಲ್ಲಿ ದೇವ್ರ ಜೊತೆ ಮಾತಾಡೋರಂತಲ್ಲ, 45 ದಿವಸದಲ್ಲಿ ದೇವರು ಇವರ ಆಸೆ ನೆರವೇರಿಸ್ತಾರೆ ಅಂತ ಹೇಳ್ಕೊಂಡವ್ರೆ. ಈ 45 ದಿವಸದಲ್ಲಿ ಏನಾಗುತ್ತೆ ಅನ್ನೋದು ಇವರಿಗೆ ನೋಡೋಣ. ಅವ್ರು ಮುಂದಿನ 3 ಬಜೆಟು ನಾನೇ ಮಾಡ್ತೀನಿ ಅಂತಾರೆ ಸಿದ್ದರಾಮಯ್ಯ. ಸದ್ಯಕ್ಕಂತೂ ಅವರೇ ಇದ್ದಾರೆ ಮುಖ್ಯಮಂತ್ರಿಯಾಗಿ. ಅಂದ ಬಜೆಟ್ ಅವ್ರು ಮಾಡ್ತಾರೆ ಅಂತಕ್ಕಂಥ ಎಲ್ಲರೂ ನಿರೀಕ್ಷೆ. ಸರ್ ಕಲಾಪನ ಕೂಡ ನೀವು ಕೂಡ ಗಮನಿಸಿದ್ದೀರಾ ಸರ್, ಅಂದ್ರೆ ವಿರೋಧ ಪಕ್ಷವಾಗಿ ಮೈತ್ರಿ ಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಎಲ್ಲ ಒಂದ್ ಕಡೆ ಮಾತಾಡಕ್ಕೆ ಬಿಡಲ್ವಲ್ಲ ವಿರೋಧ ಪಕ್ಷಕ್ಕೆ, ಮಾತಾಡೋದಕ್ಕೆ ಬಿಡೋರು ಮುಕ್ತವಾದ ಅವಕಾಶವೇ ಇಲ್ಲ. ನಾನು ನೋಡ್ತಾ ಇದ್ದೀನಿ. ನಿಮ್ಮ ಅನುಪಸ್ಥಿತಿ ಕಾಡ್ತಾ ಅಂತ ಸರ್? ಯಾರ ಅನುಪಸ್ಥಿತಿನೂ ಕಾಡಲ್ಲ, ಯಾರು ಅನಿವಾರ್ಯನೂ ಅಲ್ಲ. ಇವತ್ತು ಹಲವಾರು ರೀತಿಯ ಬಿಲ್ಗಳು ಚರ್ಚೆಗಳೇ ಆಗಿದೆ, ಪಾಸ್ ಮಾಡ್ಕೊಂಡಿರೋದು ನಾವು ನೋಡ್ತಾ ಇದ್ದೇವೆ. ವಿರೋಧ ಪಕ್ಷಗಳಿಗೆ ಮಾತಾಡ್ಲಿಕ್ಕೆ ಹೊರಟ್ರೆ ಮಾತು ಕಡಿಮೆ ಮಾಡಿ ನಿಲ್ಲಿಸಿ ಅಂತಕ್ಕಂಥದ್ದು ನಾನು ಟಿ ವಿಗಳಲ್ಲಿ ನೋಡ್ತಾ ಇದ್ದೆ. ಯಾಕೆಂದ್ರೆ 500 ಕೋಟಿ ವಿಚಾರನ ಸರ್.